ಹಲೋ ಫ್ರೆಂಡ್ಸ್, ನಾವು ಕೊಪ್ಪಳಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಅಲ್ಲಿ ಒಂದು ಊರಿದೆ ಹತ್ರನೇ, ದದೇಕಲ್ ಅಂತ. ಅಲ್ಲಿ ಏನಾಗಿದೆ ಅಂದರೆ ಒಂದು ಬೇವಿನ ಮರದಲ್ಲಿ ಹಾಲು ಬರ್ತಿದೆ ಅನ್ನೋ ಸುದ್ದಿ ನಮಗೆ ಗೊತ್ತಾಯಿತು. ಅಂದರೆ ಅದು ಏನೋ ಒಂದು ದೇವ ದರ್ಶನ ತೊಗೊಳೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಏನಾಗಿದೆ ಅಂದರೆ 4 ಮಂತ್ಸಲ್ಲೇ ತುಂಬ ಇಂಪ್ರೂವ್ ಆಗಿದೆ. ಖಾಲಿ ಸೈಟ್ಗಳು ಆ್ಯಕ್ಚುಲಿ ಅವು. ಅಲ್ಲಿ ಏನೋ ಒಂದು ಮರ ಇದೆ, ಮರದಲ್ಲಿ ಹೋದ್ವಿ, ಹಾಲು ಬರ್ತಿದೆ ಅನ್ನೋದೊಂದು ನೋಡಿದ್ವಿ. ನಂತರ ನಾವು ಹೋದ್ವಿ. ಅಲ್ಲಿ ಹೆಸರು ಹಾಕಿದ್ರು, ಚಾಮುಂಡೇಶ್ವರಿ, ಮರಿಯಮ್ಮ ದೇವಿ, ಹುಲಿಗಮ್ಮ ದೇವಿ ಅಂತ 3 ದೇವ್ರ ಹೆಸರು ಹಾಕಿದ್ರು. ಏನಿದು ಅಂತ ನಾವು ಹೋದ್ವಿ ಒಳಗೆ. ಅಲ್ಲಿ ಹೋದ್ವಿ, ಕಟ್ಟಿ ಮೇಲೆ ಹೋದ್ವಿ, ನೋಡಿದ್ವಿ. ಅಲ್ಲಿ ಏನೋ ಹಾಲು ಬರ್ತಿದೆ ಅಂದ್ರಲ್ಲ, ಫಸ್ಟ್ ನಾವು ಅದನ್ನು ನೋಡಿದ್ವಿ. ಮರ ಮೇಲೆ ನೋಡಿದ್ವಿ ಫಸ್ಟ್, ಹಾಲು ಎಲ್ಲಿ ಬರ್ತಿದೆ ಅಂತ. ಬಟ್ ನೋಡ್ಬೋದು ಹಾಲಿಗೆ ಎಲ್ಲಂದರೆ ಕೊಂಬೆನಲ್ಲಿ ನೋಡ್ಬೋದು. ಅಲ್ಲಿ ನೀವು ಝೂಮ್ ಮಾಡ್ತಿದ್ದೀನಿ, ತಡಿ ಝೂಮ್ ಮಾಡಿ ತೋರಿಸ್ತೀವಿ. ನೋಡ್ಬೋದು, ಹನಿ ಹನಿಯಾಗಿ ಹಾಲು ಬರೋದನ್ನು ನಾವು ನೋಡ್ತಿದ್ದೀವಿ. ನೋಡ್ಬೋದು ಅಲ್ಲಿ ಹಾಲು ಸಹ ಬರ್ತಿದೆ. ನೋಡಿದ್ದೇವೆ ಹೋದ ತಕ್ಷಣ ನಾವು ಫಸ್ಟ್ ಅದನ್ನೇ ನೋಡಿದ್ದು, ಹಾಲು ಬರ್ತಾ ಇದೆ. ಆಮೇಲೆ ಕೆಳಗೆ ನೋಡಿದ್ವಿ, ದೇವಿ ಇದು ಕೈ ಮುಗಿದ್ವಿ ಆ್ಯಕ್ಚುಲಿ. ಮತ್ತು ಅಲ್ಲಿ 3 ಹೆಸರು ಇದ್ದಾವಲ್ಲ, ಏನು ಅಂತ ಕೇಳಿದ್ವಿ. ಅಲ್ಲಿ ಕೇಳಿದಕ್ಕೆ ಏನಂದರು, 3 ದೇವರು ಸಹ ಈ ಬೇವಿನ ಮರದಲ್ಲಿ ಒಡಮೂಡಿದೆ, ತಾಯಿ ಮುಖ ಒಡಮೂಡಿದೆ, ತಾಯಿ ನೆಲೆಸಿದಾಳೆ ಅನ್ನೋದನ್ನು ಹೇಳಿದರು ಅವರು. ಆಮೇಲೆ ಎಲ್ಲಿ ಏನು ಅಂತ ಕೇಳಿದಾಗ ಒಂದು ದೇವಿಗೆ ಬೆಳ್ಳಿ ಕವಚ ಹಾಕಿದ್ರು. ಇನ್ನೊಂದು ತಾಯಿ ಮುಖ ನೀವು ನೋಡ್ಬೋದು. ಇಲ್ಲಿ ನಾವು ಸಹ ನೋಡಿದ ತಕ್ಷಣ ನಮಗೆ ಮುಖ ಕಾಣ್ತದು, ನೋಡ್ಬೋದು. ನೀವು ಸಹ ಝೂಮ್ ಮಾಡ್ತಿದ್ದೇನೆ. ಬೇವಿನ ಮರದಲ್ಲೇ ಸಹ ಒಡಮೂಡಿರೋ ಅಂಥ ತಾಯಿ ಮುಖ ಅದು. ಕೈ ಮುಗಿರೆಲ್ಲರೂ ನೋಡ್ಬೋದು. ಕೆಳಗೆ ದೇವರಿದ್ದಾವೆ. ಒಂದು ದೇವಿಗೆ ಮುಖವಾಡನ ಭಕ್ತರು ಮಾಡಿಸಿರೋದು. ಅಂದರೆ ಇನ್ನೂ ಭಕ್ತರು ಏನಾದರೂ ಮಾಡಿಸಿದ್ರೆ ನಾವು ಹಾಕ್ತೀವಿ ಮುಖನ ಅನ್ನೋ ಮಾತನ್ನು ಆ ಪೂಜಾರಿ ಮಂತನ ತಾಯಿಯವರು ಹೇಳಿದರು. ಹಿಂಗೇನು ಇದು ಇಲ್ಲಿನ ಸೈಟಲ್ಲಿ ಇದೆ ಅಲ್ಲ, ಹೆಂಗಿದು ಮರ ಅಂತ ಕೇಳಿದೆ ನಾವು ಆ್ಯಕ್ಚುಲಿ. ಏನು ಹೆಂಗೆ ಏನಂತ. ಇಲ್ಲ, ನಮ್ಮದು ಸೈಟುಗಳು ಅಣ್ಣ ತಮ್ಮಂದ್ರ ಜಗಳ ಹಿಂಗೆಲ್ಲ ನಡೀತಿತ್ತು. ಬಟ್ ನಮಗೆ ಈ ತಾಯಿ ಉಳಿಸ್ಕೊಟ್ಲು ಅನ್ನೋ ಮಾತನ್ನು ಅವರು ಹೇಳಿದರು. ನಮ್ಮ ಪಾಲಿಗೆ ಬಂತದು. ನಮಗೆ ಸಿಗಲಿಲ್ಲ ಅಂದರೆ ಈ ತಾಯಿ ನಮಗೆ ಸಿಗೋಂಗೆ ಮಾಡ್ತಿದ್ದಾಳೆ ಅನ್ನೋ ಮಾತನ್ನು ಅವರು ನಮಗೆ ಹೇಳಿದರು. ಹಾಲು ನೋಡ್ಬೋದು ನೀವು, ಕಂಟಿನ್ಯೂ ಆಗಿ ಹಾಲಿನ ಹನಿ ಬೇವಿನ ಮರದಿಂದನೇ ಕಂಟಿನ್ಯೂ ಆಗಿ ಹನಿ ಹನಿಯಾಗಿ ಬರ್ತಿದೆ. ಹನಿ ನೋಡ್ಬೋದು ನೀವು. ಹುಲಿಗಮ್ಮ ದೇವಿ, ಚಾಮುಂಡೇಶ್ವರಿ ದೇವಿ, ದುರ್ಗಾದೇವಿನ ನಾವು ಬೇವಿನ ಮರದಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಂದು ಮುಖ ಇದೆ, ಬೆಳ್ಳಿ ಮುಖ ಮಾಡಿಸ್ಕೊಟ್ಟಿದ್ದಾರೆ ಭಕ್ತರು. ನಂತರ ಮೇಲೆ ಒಂದು ತಾಯಿ ಮುಖನ ನಾವು ಬೇವಿನ ಮರದಲ್ಲೇ ನಾವು ಕಣ್ಣಾರೆ ನೋಡ್ಬೋದು ಅಂತಲೇ ಹೇಳ್ಬೋದು. ಹಿಂದೆ ಚಾಮುಂಡೇಶ್ವರಿ ದೇವರು ಸಹ ಒಡಮೂಡಿದ್ದಾಳೆ. ಬಟ್ ನೋಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅನಿಸುತ್ತೆ. ಬಟ್ ಏನೋ ಒಂಥರ ದೃಷ್ಟಿ ಇಟ್ಟು ನೋಡಿದರೆ ನಮಗೆ ಕಾಣ್ತಾಳೆ ಅಮ್ಮ. ನಮಗೆ ಕಂಡ್ಲು ಆ್ಯಕ್ಚುಲಿ. ನೋಡಿದ ತಕ್ಷಣ ಕಾಣುತ್ತೆ ಅದು ಮುಖ ಆ್ಯಕ್ಚುಲಿ. ಸುತ್ತಲೂ ನೋಡ್ಬೋದು ನೀವು, ಕಾಯಿ ಕಟ್ಟಿದ್ದಾರೆ. ಭಕ್ತರು ಇದ್ದಕ್ಕಿದ್ದಂಗೆ ಆ ತಾಯಿ ನೋಡೋಕ್ಕೆ ತುಂಬ ಜನ ಬಂದು ಸಹ ಹೋಗ್ತಿದ್ದಾರೆ. ನಾವು ಹೋಗಿದ್ದು 7:30-8 ಗಂಟೆಗೆ ಅಂತಲೇ ಅನ್ಬೋದು. ಬಟ್ ಅಷ್ಟರಲ್ಲೇ ನೋಡ್ಬೋದು ನೀವು, ತುಂಬ ಜನ ಇದ್ದರು. ಕಾಯಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಕಾಯಿಗಳನ್ನು ಅಂದರೆ ತಮ್ಮ ಬೇಡಿಕೆನ ಈಡೇರಿಸಮ್ಮ ಅಂತ ಹೇಳಿ ಕಾಯಿ ಕಟ್ಟಿ ಬೇಡಿಕೆನ ಇಟ್ಟು ಹೋಗಿದ್ದಾರೆ. ಆ ಬೇಡಿಕೆ ಈಡೇರಿದ ಮೇಲೆ ಏನಾಗುತ್ತೆ ಅಂದರೆ ಆ ಕಾಯಿನ ಉಚ್ಚಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅನ್ನೋದು ಹೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು, ಅಲ್ಲಿ ಚಾಮುಂಡೇಶ್ವರಿ ದೇವರನ್ನ ನೀವು ನೋಡ್ಬೋದು. ನಂತರ ಹಿಂದೆ ಏನಾಗಿದೆ, ಬೇವಿನ ಮರದ ಹಿಂದೆ ಆ್ಯಕ್ಚುಲಿ ಸರ್ಪ, 5 ಹೆಡಿ ಸರ್ಪನೂ ಸಹ ಒಡಮೂಡಿದೆ ಕಾಣುತ್ತೆ ನಮಗೆ. ಆ್ಯಕ್ಚುಲಿ ಒಡಮೂಡಿರೋದು ಕಾಣುತ್ತೆ, ನೋಡ್ಬೋದು. ಹಿಂದೆನೂ ಸಹ ಹಾಲು ಎಳೆದು ಅದು ಟೊಳ್ಳೆಗಳ ಮೂಲಕನೇ ಬರ್ತಿದೆ. ದೇವಿ ಮುಖ ಅಲ್ಲಿ ನೋಡ್ಬೋದು. ತುಂಬ ಖುಷಿನೇ ಆಯಿತು. 4 ಏನು ಕಟ್ಟಿದ್ದಾರೆ, ಆ 4
ಸರ್ಪ ಇದೆ, ಅದು ಸಹ ನಮಗೆ ಕಾಣುತ್ತೆ ಆ್ಯಕ್ಚುಲಿ. ಸುಬ್ರಹ್ಮಣ್ಯ ದೇವರು ಅಂತಲೇ ಹೇಳ್ಬೋದು ಅದನ್ನು ನಾವೀಗ. ಪೂಜಾರಮ್ಮರು ಸಹ ನಮಗೆ ತುಂಬ ಹೇಳಿದರು ಏನು ಎಂತ ಅಂತ ಎಲ್ಲ ಹೇಳಿದ್ರು ಆ್ಯಕ್ಚುಲಿ. ಕೈ ಮುಗಿದು ಬಂದ್ವಿ ನಾವು ಆ್ಯಕ್ಚುಲಿ.